ನನ್ನ ಏಜ್ 19 ಆಗಿದೆ. ನಮ್ಮ ಅಪ್ಪನ ಹೆಸರು ಲ್ಯಾನ್ಸಿ ಫರ್ನಾಂಡಿಸ್ ಅಂತ. ನಾನು 3 ತಿಂಗಳ ಹಿಂದೆ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿದ್ದೆ. ಮದುವೆ ಆಗಾದ್ಮೇಲೆ ಒಂದ್ಸತಿ ಕಂಪ್ಲೇಂಟ್ ಕೊಟ್ಟಿದ್ರು ಅಪ್ಪ ಅಮ್ಮ ಬಂದ್ಬಿಟ್ಟು ಟೌನ್ ಸ್ಟೇಷನ್ ಹತ್ರ. ಅದಾದ್ಮೇಲೆ ನಾನು ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಅದೆಲ್ಲ ಸರಿಯಾಗಿತ್ತು. ಮತ್ತೆ ಫ್ರೈಡೆ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ, ನಿನ್ನ ಅಜ್ಜಿ ತಾತನಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋಗಾದ್ಮೇಲೆ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಮಂಗಳೂರಿಗೆ ಕರ್ಕೊಂಡು ಹೋಗ್ಬಿಟ್ಟು ನಿನಗೆ ಸರಿ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಅದಾದ್ಮೇಲೆ ನನಗೆ ಫೋನ್ ಕೊಟ್ಟದಲ್ಲೇ 3 ದಿನ ಹಂಗೆ ಹಿಡ್ಕೊಂಡಿದ್ರು. ಅದಾದ್ಮೇಲೆ ಫೋನ್ ಸಿಕ್ತು ಅಂತ ಕಾಲ್ ಮಾಡಿಬಿಟ್ಟು ಈ ಥರ ಅಂದೆ, ಈ ಥರ ನಡೀತಿದೆ, ಡಿವೋರ್ಸ್ ನೋಟಿಸ್ ಕಳಿಸ್ತೀನಿ ಅಂತ ಅಂದಿದ್ರು. ಅದಕ್ಕೆ ಅಂತ ಅಂದಾದ್ಮೇಲೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಇವತ್ತು ಕರ್ಕೊಂಡು ಬಂದಾದ್ಮೇಲೆ ಅವರು ಮಾಹಿತಿ ಕೊಟ್ಟಿರೋದೇನು ಅಂದರೆ ಕಿಡ್ನಾಪ್ ಮಾಡಿದ್ದೀನಿ ಅಂತ. ಕಿಡ್ನಾಪ್ ಏನು ಮಾಡಿರಲಿಲ್ಲ, ನಾನಾಗಿ ಸ್ವಂತ ಇಚ್ಛೆಯಿಂದ ಬಂದಿರೋದು. ಇವರೇ ನನ್ನ ಹಸ್ಬೆಂಡ್ ಪ್ರಜ್ವಲ್ ಅಂತ. ಇವ್ರ ಜೊತೆನೇ ನಾನು ಬಂದಿದ್ದು ಇವತ್ತು. ಹೆಸರು ಪ್ರಜ್ವಲ್ ಅಂತ, ಚಂದ್ರಪಟ್ಟಣ ಕೆರೆಸಿಕೆ ಹೇಳಿ. ನಾನು ಇವ್ರನ್ನ ಸೆಂಟ್ ಜೋಸೆಫ್ ಓದ್ತಿರ್ಬೇಕಾದ್ರೆ ಲವ್ ಮಾಡಿದ್ದು. ಆ ಲವ್ ಮಾಡಿ ಒಂದು 7 months ಆದಮೇಲೆ ಇಬ್ಬರು ಒಪ್ಕೊಂಡೇ ಮದುವೆ ಆದ್ವಿ. ಬುಕ್ಕನ್ನು ಬಿಡ್ತಾರೆ ಮದುವೆ ಆದ್ವಿ. 2025 ಮದುವೆ ಆದಮೇಲೆ ಸ್ವಲ್ಪ ಎಲ್ಲ ಒಂದು ವೀಕ್ ಹಂಗೆಲ್ಲ ಮಾಡಿ ಕಂಪ್ಲೇಂಟ್ ಆದಮೇಲೆ ಇದೆಲ್ಲ ಕಂಪ್ಲೀಟ್ ಇಶ್ಯೂ ಆಯಿತು. ಕಂಪ್ಲೀಟ್ ಇಶ್ಯೂ ಆದಮೇಲೆ SP ಮೇಡಮ್ ಅವ್ರಿಗೆಲ್ಲ ಹೋಗಿ ಕಂಪ್ಲೇಂಟ್ ಇದು ಮಾಡಿಸಿದ್ರು. ಅದಾದಮೇಲೆ ನಾನು ಇವಳು ಅಲ್ಲೇ ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಮುಂದೆ ಸಾಹೇಬ್ರ ಮುಂದೆ ಓಪನ್ ಸ್ಟೇಟ್ಮೆಂಟ್ ಅವಳು ಕೊಟ್ಟು ನನಗೆ ಇವನೇ ಬೇಕು ಅಂತ ಅದೆಲ್ಲ ಕ್ಲಿಯರ್ ಆಗಿತ್ತು. ಕ್ಲಿಯರ್ ಆದಮೇಲೆ 9th ಫೆಬ್ರವರಿ ಬಂದ್ಬಿಟ್ಟು ಅವ್ರ ಅಪ್ಪ ಅಮ್ಮ ನಾನೇ ಕಾಲ್ ಮಾಡಿದ್ದೆ, ಯಾಕಂದರೆ ಒಂದಾಗ್ಲಿಂದ ಕಾಲ್ ಮಾಡಿದ್ದೆ. ಸೊ ಕಾಲ್ ಮಾಡಿದ್ರೆ ಇವ್ರ ಅಪ್ಪ ಅಮ್ಮ ಏನಂತ ಅಂದರು, ಸರಿ ಅವ್ಳಿಗೆ ಹುಷಾರಿಲ್ಲ ನೋಡ್ಕೊಂಬರ್ತೀನಿ ಬಂದ್ಬಿಟ್ಟು ಇಲ್ಲಿಂದ ಬಸ್ ಸ್ಟ್ಯಾಂಡಲ್ಲಿ ನಿಲ್ಸ್ಕೊಂಡ್ರು. ಬಸ್ ಸ್ಟ್ಯಾಂಡ್ ಹತ್ರ 1/2 hour ಮಾತಾಡಿದ್ರು. ಇವ್ರ ಭಾಷೆ ನನಗೆ ಅರ್ಥ ಆಗ್ತಿತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಸುಮ್ಮನೆ ನಿಂತಿದ್ದೆ. ಅದಾದಮೇಲೆ ಊಟ ಮಾಡ್ಸೋಕ್ಕೆ ಅಂತ ನಂದಗೋಕುಲ ಓಟಿದ್ದು ಕರ್ಕೊಂಡೋದ್ರು. ಅಲ್ಲಿ ಊಟ ಮಾಡಿ ಬರಬೇಕಾದ್ರೆ ಇವಳು ಏನು ತಿಳ್ಕೊ ಬಂದಿರೋದು, ಅವ್ನು ನಿನಗೆ ಬ್ಲ್ಯಾಕ್ ಮ್ಯಾಜಿಕ್ ಅದೇನೇನೋ ಮಾಡಿ ವಶೀಕರಣ ಎಲ್ಲ ಮಾಡಿದ್ದಾನೆ, ಹಂಗೆ ಹಿಂಗೆ ಅಂತಿದ್ದಲ್ಲ ವಿವರಣೆ ತಿಳಿಸೋಕ್ಕೋಸ್ಕರ ಅಲ್ಲಿಗೆ ಕರ್ಕೊಂಡು ಹೋಗಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ನೀನು ಕಲಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಅಂತ ಇವ್ರಿಗೆ ಹೇಳಿರೋದು. ಬಟ್ ನನಗೆ ಇಲ್ಲೆಲ್ಲ ಸ್ಟೇಷನ್ಗೆ ಹೇಳಿತ್ತು, ಅವ್ರ ಅಜ್ಜಿ ತಾತ ಹುಷಾರಿಲ್ವಂತೆ, ಅದನ್ನು ತೋರಿಸ್ಕೊಂಡು ಕರ್ಕೊಂಡ್ ಬರ್ತೀನಿ, ನನ್ನ ಮಗಳು ಕಲಿಸಲ್ವಾ, ನಾನು ನಿಮಗೆ ಕಲಿಸ್ತೀನಿ ಅಂತ ಇಲ್ಲ ಅಪ್ಪ ಅಮ್ಮ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಒನ್ ಡೇ ಹೋಗ್ಬೇಕಾದ್ರೆ ಕಾಲ್ ಮಾಡಿದೆ. ಅವ್ರ ಅಮ್ಮ ಮಾಡ್ಬಿಟ್ಟು ತಲೆನೋವು ಮಲಗಿದಾಳೆ, ಕೊಡಲ್ಲ ಫೋನು ಅಂತ ಅಂದ್ರು. ಅದಾದ್ಮೇಲೆ 2 days ಎಲ್ಲ ಫುಲ್ ಟ್ರೈ ಮಾಡಿದೆ. ಇವ್ಳು ಫೋನ್ ಸ್ಟೆಪ್ ಮಾಡಿಬಿಟ್ರು, ಇವ್ಳು ಫೋನ್ ಸಿಮ್ ಮುರಿದಾಕ್ಬಿಟ್ಟು 3 days ಎಲ್ಲ ಆಯಿತು. 4 daysಗೆ ನಾನು ತಡೆಯಕ್ಕಾಗ್ದಲೆ ಆಮೇಲೆ ಅವರೆಲ್ಲ ಹೋಗಿ ಕೇಳಿದಾಗ ಅವ್ರೇನೋ ರೆಸ್ಪಾನ್ಸ್ ಮಾಡಲಿಲ್ಲ, ಹಂಗೆ ಹಿಂಗೆ ಏನೇನೆಲ್ಲ ಮಾತಾಡಿದ್ರು. ಅದಾದ್ಮೇಲೆ ನಾನು ಸುಮ್ಮನೆ ಸ್ವಲ್ಪ ಡಿಪ್ರೆಸ್ ಆಗ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಅವಾಗ ಇವಳು ನನಗೆ ಅನ್ನೋ ನಂಬರ್ ಇನ್ಸ್ಟಾ ಐಡಿಲಿ ಅವ್ರು ಸಿಮ್ ಮುರಿದಾಕಿದ್ರು. ಸಿಮ್ ಮುರಿದಾಕಿದ್ರೆ ಇನ್ಸ್ಟಾ ಐಡಿ ಯೂಸ್ ಆಗುತ್ತೆ. ಅದನ್ನ ಇವಳು ಫೋನಲ್ಲೇನೆ ಫೋನ್ ಎತ್ಕೊಂಡು ಇನ್ಸ್ಟಾ ಐಡಿಲಿ ಹಿಂಗೆಲ್ಲ ನಡೀತಾ ಇದ್ದೆ, ನಾನು ಬರ್ತೀನಿ, ನಾನು ಕರ್ಕೊಂಡು ಹೋಗು, ನಾನು ಡೈವರ್ಸ್ ಇಲ್ಲ, ಅವಳು ತಾಳಿ ಕಾಲುಂಗ್ರೆಲ್ಲ ಕಿತ್ಕೊಂಡು ತಾಳಿ ಎಲ್ಲ ಹರಿದಾಕಿದ್ದಾರೆ, ಕಾಲುಂಗ್ರೆಲ್ಲ ಕಿಸ್ಕೊಂಡಿದ್ದಾರೆ. ಮತ್ತೆ ಈ ಥರ ಎಲ್ಲ ಮಾಡಿ ಅವಳನ್ನ ಅಲ್ಲೇ ಇದು ಮಾಡ್ತಿದ್ರು. ಈಗ ಅಲ್ಲೇ ಇಲ್ಲಿಗೆ ದುಬೈ ಕಳ್ಸೆಲ್ಲ ಪ್ಲಾನ್ ಇತ್ತು. ಮತ್ತೆ ಅವಳಿಗೆ ಡೈವರ್ಸ್ ಎಲ್ಲ ಅಪ್ಲೈ ಮಾಡಿದ್ರಂತೆ. ಸೊ ಅದಕ್ಕೋಸ್ಕರ ಎಲ್ಲ ಗೊತ್ತಾಗಿ ಅವಳಿಗೆ ನಾನು ಬಿಟ್ಟರೆ ಆಗ್ತದೆ. ಅವಳೇ ನನಗೆ ಮೆಸೇಜ್ ಮಾಡಿದ ಪ್ರೂಫ್ ಎಲ್ಲ ಇದೆ. ನಾನು ಸಾಹೇಬ್ರಿಗೆ ಅದನ್ನ ಮಾಹಿತಿ ಕೊಟ್ಟಿದ್ದೀನಿ. ಅವಳೇ ಮೆಸೇಜ್ ಮಾಡಿರೋದು, ನಾನು ರೆಸ್ಪಾನ್ಸ್ ಮಾಡಿರೋದು ಏನು ಮಾಡಿಲ್ಲ. ಬೆಳಿಗ್ಗೆ ಅದಾದ್ಮೇಲೆ ಅವಳಿಗೆ ನೈಟು ನಾನು ಹಿಂಗೆ ಅಂತ ಮೆಸೇಜ್ ಮಾಡಿ ಮಲ್ಕೊಂಡು ಮಾರ್ನಿಂಗ್ ನಾನು ಇಲ್ಲಿ ಪೋಸ್ಟ್ ಆಫೀಸ್ಗೆ ಏನೋ ಅಪ್ಪ ದುಡ್ಡು ಕೊಡಬೇಕು ಅಂತ ಬಂದಿದ್ದಾರೆ, ಅಲ್ಲಿ ನಾನು ಬರ್ತೀನಿ, ನೀನು ಬಂದು ನನಗೆ ಅವ್ರು ಯಾರನ್ನೂ ಕೇಳೋದು ಬೇಡ, ಕೇಳಿದ್ರೆ ನನಗಲ್ಲೆಲ್ಲ ಯಾರು ಬಿಡಲ್ಲ, ನನಗೆಲ್ಲ ನಿಮ್ಮ ಫೇವರ್ ಯಾರು ಮಾತಾಡೋದು ಆಪೋಸಿಟ್ ಮಾತಾಡ್ತಾರೆ, ನೀನು ಬಂದು ನನ್ನ ಕಣ್ಣಿಗೆ ಕಾಣಿಸ್ಕೋ, ಅದು ಏನೇ ಆಗಲಿ ಬಂದು ಹತ್ಕೋತೀನಿ ಅಂತ ಬಂದು ಹತ್ಕೊಂಡ ತಕ್ಷಣ ಅವ್ರ ಅಪ್ಪ ಬಂದ್ಬಿಟ್ಟು ಕೈ ಹಿಂಗೆ ಹಿಡ್ಕೊಂಡು ಗ್ಲಾಸಿಗೆ ಸೇ ಹಾಕೋಬಿಡ್ತು. ಆಮೇಲೆ ಕೈ ಬಿಟ್ಟ ತಕ್ಷಣ ಅವ್ರ ಅಪ್ಪ ಬಿದ್ರು. ಅದನ್ನ ನಾನು ಕಿಡ್ನಾಪ್ ಮಾಡಿದ್ದೀನಿ ಅಂತ ಎಲ್ಲ ನ್ಯೂಸ್ ಸ್ಪ್ರೆಡ್ ಮಾಡಿದ್ದಾರೆ. ಸೊ ಅದಕ್ಕೆ ಅವಳದು ಒಪಿನಿಯನ್ನೇ ನಾನು ಡೈರೆಕ್ಟಾಗಿ ನಿಮಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ನನಗೆ ಹೇಳ್ತೀನಿ.